ಇನ್ನು ರಾಜ್ಯವ್ಯಾಪಿ ಗೃಹಲಕ್ಷ್ಮಿಯ ಪರಿಷ್ಕರಣೆ ಆಗುತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಿರುವಂತಹ ಸಂದರ್ಭದಲ್ಲೇ ಈಗ ಸರ್ಕಾರ ಹೆಚ್ಚುವರಿಯಾಗಿ 4 ಪ್ರಶ್ನೆಗಳನ್ನ ಸೇರ್ಪಡೆ ಮಾಡಿ ಪರಿಷ್ಕರಣೆ ಮಾಡೋಕೆ ಮುಂದಾಗಿದೆ. ಗೃಹಲಕ್ಷ್ಮಿಗೆ ಹೊಸ ನಿಯಮ ಜೊತೆಗೆ 4 ಹೆಚ್ಚುವರಿ ಪ್ರಶ್ನೆಯನ್ನ ಸೇರ್ಪಡೆ ಮಾಡಲಾಗಿರುವಂತದ್ದು. ಸೊ ಈಗ ಮತ್ತೊಮ್ಮೆ ಸರ್ಕಾರ ಹೇಳ್ತಾ ಇದೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ. ಸೊ ಈ ಅರ್ಜಿ ಸಲ್ಲಿಕೆಯಲ್ಲಿ ಮಹತ್ವದ ಬದಲಾವಣೆಯನ್ನ ಸರ್ಕಾರ ಮಾಡಿದೆ. 4 ಪ್ರಶ್ನೆಗಳನ್ನ ಸರ್ಕಾರ ಕೇಳ್ತಾ ಇದೆ. ಅದರ ಜೊತೆಗೆ ಸರ್ಕಾರಿ ನೌಕರರ ಕುಟುಂಬಗಳು ಅಂದ್ರೆ ಕುಟುಂಬದ ಮಹಿಳೆಯರು ಏನು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ರು ಅದು ಕಟ್ ಆಗುವಂತಹ ಸಾಧ್ಯತೆ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅರ್ಜಿಯ ರೂಪುರೇಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ 12 ಪ್ರಶ್ನೆಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಉತ್ತರ ಕೊಡಬೇಕು. ಕುಟುಂಬದ ಅರ್ಹತೆಯನ್ನ ಪರಿಶೀಲಿಸಿ ಜೊತೆಗೆ ಪರಿಷ್ಕರಣೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಆಧಾರ್, ಬ್ಯಾಂಕ್ ಖಾತೆ ಲಿಂಕ್, ಅದರ ಜೊತೆಗೆ ಕೆಲ ಅಂಶಗಳನ್ನ ಸ್ಪಷ್ಟಪಡಿಸೋಕೆ ಈಗ ಸೂಚನೆ ಕೊಡಲಾಗಿದೆ. ಸೊ ಈ ಒಂದು ಪರಿಷ್ಕರಣೆಯಲ್ಲಿ ಸರ್ಕಾರಿ ನೌಕರರ ಕುಟುಂಬಗಳ ಮಹಿಳೆಯರು ಯಾವ ರೀತಿಯಾದಂತಹ ಒಂದು ಫಲವನ್ನ ಪಡಿತಾ ಇದ್ರು ಅಂದ್ರೆ ಅದರ ಲಾಭವನ್ನ ಪಡೆದುಕೊಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯದ್ದು. ಈಗ ಆ ಲಾಭ ಕಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಹೀಗಾಗಿ ಒಟ್ಟಾರೆಯಾಗಿ 12 ಪ್ರಶ್ನೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆಯರು ಉತ್ತರ ಕೊಡಬೇಕು. ಸೊ ಈ 12 ಪ್ರಶ್ನೆಗಳಲ್ಲಿ ಹೆಚ್ಚುವರಿಯಾಗಿ 4 ಪ್ರಶ್ನೆಗಳನ್ನು ಸೇರ್ಪಡೆ ಮಾಡಲಾಗಿದೆ. ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರರಿದ್ದಾರಾ? ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆಯಾ? ವೋಟರ್ ಐ ಡಿ ಇದೆಯಾ? ಇದ್ರೆ ಅದರ ಕಾಪಿಯನ್ನು ಸಲ್ಲಿಕೆ ಮಾಡಬೇಕು. ಇನ್ನು ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ? ಈ ರೀತಿಯಾಗಿ ಹೆಚ್ಚುವರಿ ಪ್ರಶ್ನೆಗಳು ಸೇರ್ಪಡೆಯಾಗಿದ್ದಾವೆ. ಸೊ ಈ 4 ಪ್ರಶ್ನೆಗಳನ್ನು ಹೊರತುಪಡಿಸಿ ಇನ್ನೂ 12 ಪ್ರಶ್ನೆಗಳಿದ್ದಾರೆ. ಅಂದರೆ 8 ಪ್ರಶ್ನೆಗಳು, ಒಟ್ಟಾರೆಯಾಗಿ 12 ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅರ್ಜಿಯನ್ನು ಹೊಸದಾಗಿ ಸಲ್ಲಿಕೆ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೇ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಆಗುತ್ತೆ, ಅದರ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಕೂಡ ಪರಿಷ್ಕರಣೆ ಆಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಸೊ ಈಗ ಸರ್ಕಾರ ಆ ಕೆಲಸಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳೆಯರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದರ ಜೊತೆಗೆ 12 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅದರಲ್ಲಿ 4 ಹೆಚ್ಚುವರಿ ಪ್ರಶ್ನೆಗಳಾಗಿದ್ದಾವೆ. ಹೆಚ್ಚುವರಿ ಪ್ರಶ್ನೆ ಅಂತಂದ್ರೆ ಕಳೆದ ಬಾರಿ ಅರ್ಜಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಇರಲಿಲ್ಲ. ಆದರೆ ಈಗ ಹೆಚ್ಚುವರಿಯಾಗಿ 4 ಪ್ರಶ್ನೆಗಳು ಸೇರ್ಪಡೆಯಾಗಿದ್ದಾವೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಈಗ ಹೆಚ್ಚುವರಿ ಪ್ರಶ್ನೆಗಳು ಸೇರ್ಪಡೆ ಆಗಿದ್ದಾವೆ, ಓಕೆ, ಬಟ್ ಸರ್ಕಾರಿ ನೌಕರರ ಕುಟುಂಬಗಳು ಕೂಡ ಈಗ ಒಂದು ರೀತಿ ಭಯ ಪಡಬೇಕಾ ಅಥವಾ ಚಿಂತೆಗೀಡಾಗಬೇಕಾ ಅಂತ? ಯಾಕಂದ್ರೆ ಪರಿಷ್ಕರಣೆ ಆ ಮಟ್ಟಕ್ಕೆ ನಡೀತಾ ಇದೆ. ಸೊ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾಗಿ ಹೆಚ್ಚುವರಿ ಹಣ ಉಳಿದಂತೆ ಆಗುತ್ತೆ ಒಂದು ಪರಿಷ್ಕರಣೆಯಿಂದ. ಸೊ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸವಿತಾ? ರಾಜ್ಯ ಸರ್ಕಾರದ ಮುಖ್ಯ ಯೋಜನೆಯಲ್ಲಿ ಒಂದು ಅಂದರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆ. ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಪರಿಷ್ಕರಣೆಯ ಹಂತದಲ್ಲಿ 1.1 ಲಕ್ಷ ಏನು ಮಹಿಳೆಯರನ್ನು ಈ ಒಂದು ಯೋಜನೆಯಿಂದ ಈ ಹಿಂದೆ ಕೈ ಬಿಡಲಾಗಿದೆ. ಮತ್ತೆ ಪರಿಷ್ಕರಣೆ ಮಾಡಿ ಹೊಸದಾಗಿ ಯೋಜನೆಯನ್ನು ತರಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಮತ್ತು ಅರ್ಜಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಹೊಸದಾಗಿ ಸೇರಿಕೆಯನ್ನು ಮಾಡಿದೆ. ಈ ಹಿಂದೆ 6 ಪ್ರಶ್ನೆಗಳಿದ್ವು, ಈಗ ಹೆಚ್ಚುವರಿಯಾಗಿ 4 ಪ್ರಶ್ನೆಯನ್ನು ಅದರಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ. ಪ್ರಮುಖವಾಗಿ ಈ 4 ಪ್ರಶ್ನೆಗಳ ನೋಡಿದಾಗ ಮೊದಲ ಹಂತದಲ್ಲಿ ಅಂದರೆ ಪ್ರಮುಖವಾಗಿ ಈ ಒಂದು ಯೋಜನೆಯಿಂದ ಹೊರ ಇಡಲು ಅಂದರೆ ಸರ್ಕಾರಿ ನೌಕರರ ಕುಟುಂಬದಲ್ಲಿರುವಂತಹ ಮಹಿಳೆಯರನ್ನು ಈ ಯೋಜನೆಯಿಂದ ಹೊರ ಇಡಲಾಗುತ್ತೆ ಅಥವಾ ಕೈ ಬಿಡಲಾಗುತ್ತೆ ಅನ್ನೋ ಗುಮ್ಮಾನಿ ಕೂಡ ಶುರುವಾಗಿದೆ. ಜೊತೆಗೆ ಈ ಒಂದು 4 ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರಿದ್ದಾರಾ ಅಥವಾ ನೀವು ವೋಟರ್ ಐ ಡಿ ಇದೆನಾ, ವೋಟರ್ ಐ ಡಿ ಇದ್ದರೆ ಯಾರೆಲ್ಲ ಇದ್ದಾರೆ, ಜೊತೆಗೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆನಾ ಅಂತ ಈ 4 ಹೆಚ್ಚುವರಿ ಪ್ರಶ್ನೆಗಳನ್ನು ಆ್ಯಡ್ ಆನ್ ಮಾಡಿದ್ದಾರೆ. ಈ ಹಿಂದೆ ಕೂಡ 6 ಪ್ರಶ್ನೆಗಳಿದ್ವು. ಟೋಟಲ್ ಆಗಿ 12 ಪ್ರಶ್ನೆಗಳನ್ನು ಈ ಹೊಸ ಅರ್ಜಿಯಲ್ಲಿ ಆ್ಯಡ್ ಆನ್ ಮಾಡಿರೋದ್ರಿಂದ ಪ್ರಮುಖವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಸರ್ಕಾರಿ ನೌಕರರು ಇರುವಂತಹ ಕುಟುಂಬದಿಂದ ಏನು ಮನೆ ಯಜಮಾನಿ ಇದ್ದಾರೆ ಈ ಯೋಜನೆಯಿಂದ ಕೈ ಬಿಡುವಂತಹ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಡ್ತಾ ಇದೆ. ರಾಹುಲ್. ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.